कुसुमप्रकाशं दिग्वाससं कनकभूषण भूषितांगं तिस्रस्तकेशमरुणाधरमायताक्षं कृष्णं स्मरामि मनसा नमनीतहस्तं। नमो देवादिदेवाय रामभद्राय साक्षिणे नमो वेदान्तवेद्याय योगिनां तत्त्वधारिणे। आदाय दक्षिणकर्णगरुणगर्वीं दुग्धान्नपूर्णमितरेण च हेमपात्रं भिक्षाप्रदाननिरतां नवहेमवर्णाम् अम्बां भजे कनकभूषणमाल्यशोभा। या कुन्देन्दुषारहारधवला या शुभ्रवस्त्रान्विता या वीणावरदण्डमण्डितकरा या श्वेतपद्मासना या ब्रह्मात्मद शङ्करप्रभृतिभिः देवी सदा पूजिता सा मां पातु सरस्वती भगवती निःशेषव्याज्यावः। उदयरविसहस्रत्वदितं मोक्षवीक्षं प्लयजलधिनादं कल्पवृद्वह्निपत्रं सुरपतिरिपुवक्षस्थेदरक्तोक्षितान्यं प्रणतभयहरं तं नारसिंहं नमामि। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। यत्र यत्र रघुनाथकीर्तनं तत्र दत्तगतमस्तकाञ्जलिं बाष्पवारि परिपूर्णलोचनं मारुतिं नमत राक्षसान्तकम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। अच्युतं केशवं रामनारायणं Achutam Keshavam Ramanarayanam
गोपिका वल्लभम् श्रीधरं माधवं गोपिका वल्लभम् नायकं नामकं गङ्गवी नायकं रामचन्द्रं भजे श्रीधरं शङ्कराभि दिव्यनाम पुण्यनाम कीर्तनम् शङ्कराभि
Hare
गोपाल गोविंद मुकुंद शौरी हरे मुरारे मधुकर बारे गोपाल गोविंद मुकुंद शौरी हरे मुरारे मधुकर बारे हरे मुरारे मधुकर बारे गोपाल गोविंद मंगलम मधुसूदन मंगलम मधुसूदन मंगलम देवकी पुत्र मंगलम देवकी पुत्र मंगलम गरुड़ध्वज मंगलम गरुड़ध्वज मंगलम गरुड़ध्वज मंगलम गरुड़ध्वज कायेन वाचा मनसेन्द्रियेर्वा कायेन वाचा मनसेन्द्रियेर्वा बुद्ध्यात्मना वा प्रकृते स्वभावात् बुद्ध्यात्मना वा प्रकृते स्वभावात् करोमि यद्यत्
ಸಮರ್ಪಯಾಮಿ ನಾರಾಯಣ ಏತಿ ಸಮರ್ಪಯಾಮಿ. ಈ ವರ್ಷ ಚಾತುರ್ಮಾಸ್ಯವನ್ನು ಯಾರಿಗೂ ಯಾವುದೇ ರೀತಿಯಲ್ಲಿ ತಿಳಿಸದೆ ಮಾಡಬೇಕಾದಂಥ ಪರಿಸ್ಥಿತಿ ಒದಗಿ ಬಂದಿತ್ತು. ನೀವೆಲ್ಲ ತಿಳಿದ ಹಾಗೆ ನನಗೆ ಆಶ್ರಮವಾಗಿ 60 ವರ್ಷ ಆಗ್ತಾ ಬಂದಾಗ ಇದು ತನಕ ಚಾತುರ್ಮಾಸದ ರಾಯಸ ಮಂತ್ರಾಕ್ಷತೆ ಪ್ರಸಾದ ಕಳಿಸದೇ ಇದ್ದದ್ದಿಲ್ಲ. ಈ ವರ್ಷ ಅದನ್ನು ಕಳಿಸಲಿಲ್ಲ. ಕಳಿಸುವಂತಹ ಅನುಕೂಲ ನಮಗಿರಲಿಲ್ಲ. ಅಷ್ಟೇ ಅಲ್ಲ, ನಮ್ಮ ಶಿಷ್ಯವರ್ಗಕ್ಕೆ, ನಮ್ಮ ಅಭಿಮಾನಿಗಳಿಗೆ ಚಾತುರ್ಮಾಸ್ಯವನ್ನು ಎಡದಿಯಲ್ಲಿ ಮಾಡ್ತೇವೆ, ನೀವು ಬನ್ನಿ ಅಂತ ಕರೆಯುವುದಕ್ಕೂ ನಮಗೆ ಆಗಲಿಲ್ಲ, ಕರೆದಿಲ್ಲ. ಆದರೆ ವಿಶೇಷ ಅಂದರೆ ನಮ್ಮ ಶ್ರೀಮಠದ ಹಾಗೂ ನಮ್ಮ ಅತ್ಯಂತ ಆತ್ಮೀಯ ಭಾವನೆಯುಳ್ಳ ಸಹೃದಯಿ ಸದ್ಭಕ್ತರು, ಅಭಿಮಾನಿಗಳು ನಾವು ತಿಳಿಸ್ತೇನೆ ಶ್ರೀಮಠಕ್ಕೆ ಬಂದಿದ್ದಾರೆ. ಶ್ರೀಮಠವನ್ನು ಮುನ್ನಡೆಸುವ ಹಾಗೂ ಶ್ರೀಮಠದಲ್ಲಿ ನಡೆಯುತ್ತಿರುವಂತಹ ಈ ಚಾತುರ್ಮಾಸ್ಯ ಇತ್ಯಾದಿ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ನಮ್ಮ ಆರಾಧ್ಯ ಮೂರ್ತಿಯ ಪ್ರೇರೇಪಣೆಯು ಎಂಬಂತೆ ನಮ್ಮ ಅಭಿಮಾನಿಗಳು ಸ್ಪಂದಿಸಿ ನಾನಾ ರೀತಿಯ ಕಾಣಿಕೆ ಕಳಿಸಿದ್ದಾರೆ. ಅವರು ಬರಲಿಕ್ಕೆ ಆಗದಿದ್ದರೂ ಕೂಡ ಈ ದಿವಸ ಕೂಡ ಮಂಗಲೋತ್ಸವ ತನ್ನದಾಗಿರಲಿ, ಹಾಗೆ ಒಂದೊಂದು ದಿವಸದ ಸೇವೆಯನ್ನು ಇಲ್ಲಿ ನಡೆಸಿದ್ದಾರೆ. ಚಾತುರ್ಮಾಸದ ಆರಂಭದಲ್ಲಿ ನಮ್ಮ ಅಭಿಮಾನಿಗಳು ನಮಗೆ ಸದಾ ನಮ್ಮ ಚಿಕಿತ್ಸೆಗೆ ಸ್ಪಂದಿಸಿ ನಮ್ಮೊಂದಿಗಿರುವವರು. ಈ ಹಿಂದೆ 3-4 ಸಲ ಚಾತುರ್ಮಾಸ್ಯ ನಡೆದಾಗ ಆ ಚಾತುರ್ಮಾಸ್ಯ ಸಮಿತಿಯ ಅಧ್ಯಕ್ಷರೂ ಆದ ಡಾಕ್ಟರ್ BS ರಾಯರು ಮೊದಲ ದಿನ ಬಂದವರೇ ಇಲ್ಲಿ ತಮ್ಮ ಹೊತ್ತಿಗೆ ಉತ್ತಮ ಕಾಣಿಕೆ ನೀಡಿಸಿ ಹೋಗಿದ್ದಾರೆ. ಅದರ ಮುಹೂರ್ತದ ಫಲವೂ ಗೊತ್ತಿಲ್ಲ. ಅದು ನಮಗೆ ಸಮಾಧಾನ ಏನೆಂದರೆ ಇಲ್ಲಿ ನಡೆಸುವುದಕ್ಕಾಗಲಿ, ಚಾತುರ್ಮಾಸ್ಯ ಮಾಡುವುದಕ್ಕಾಗಲಿ ಯಾವುದೇ ಅಡೆತಡೆ ಬಾರದಂತೆ ಗೋಪಾಲಕೃಷ್ಣನ ಅನುಗ್ರಹದೊಂದಿಗೆ ನಮ್ಮ ಶಿಷ್ಯರು ಸ್ಪಂದಿಸಿದ್ದಾರೆ, ಸಹಕರಿಸಿದ್ದಾರೆ. ಅಭಿಮಾನಿಗಳಿಗೆ ಮಾತ್ರವಲ್ಲದೆ ಇಲ್ಲಿ ನಮ್ಮೊಂದಿಗೆ ಇಷ್ಟು ದಿವಸ ಇದ್ದಂತಹ ವೈದಿಕರುಗಳಿಗೆ, ನಮ್ಮ ಪಾಕಶಾಲೆಗಳಿರುವವರಿಗೆ, ಶ್ರೀಮಠದ ಎಲ್ಲ ಸಿಬ್ಬಂದಿಗಳಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ವೀಕರಿಸುತ್ತಿರುವಂತಹ ಸಹೃದಯಗಳಿಗೆ ಕಾರ್ಯಕ್ರಮ ನಾವು ಯಾವುದೂ ಮಾಡುವುದಿಲ್ಲ ಅಂತ ಮೊದಲೇ ತೀರ್ಮಾನಿಸಿದ್ದೀವಿ. ಅದನ್ನು ನಾವು ತೀರ್ಮಾನಿಸಿದ್ದು ನಡೆಯುವುದಿಲ್ಲ, ಭಗವತ್ ಸಂಕಲ್ಪ ಬೇರೆ ಇರ್ತದೆ ಎಂಬುದಕ್ಕೆ ಉದಾಹರಣೆಯಾಗಿ ನಿನ್ನೆ ಮೊನ್ನೆ ಈ ಯಕ್ಷಗಾನ ನಡೆಯಿತು. ಅದು ನಿಶ್ಚಯವಾದಲ್ಲ, ಅನಿಶ್ಚಯವಾಗಿ ಗೋಪಾಲಕೃಷ್ಣ ನಡೆಸಿದ್ದಾರೆ. ಆರಂಭ ದಿವಸ ಯೋಗಾನುಯೋಗದಲ್ಲಿ ನಮ್ಮ ಶಿಷ್ಯರಾದಂತಹ ಯೋಗೀಶ್ವರ ಬಂದಿದ್ದರು. ಅವರು ಭಜನೆಗೆ ನುಡಿಸಬೇಕೆಂದು ಬಂದರು, ಆದರೂ ಹಾಡಿದರು. ಆ ದಿವಸವೂ ಅವರ ಸೇವೆ ಆಯಿತು, ಈ ದಿವಸವೂ ಆಯಿತು. ಹಾಗೆ ಇನ್ನೊಬ್ಬರು ಶಿಷ್ಯರಾದಂತಹ ಉಷಾ ಈಶ್ವರ ಭಟ್ಟವರು ಕೂಡ ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡಿದರು. ಇದರ ಅರ್ಥ ಏನೆಂದರೆ
ನಾವು ಏನೂ ಮಾಡೋದಿಲ್ಲ ಅಂತ ಕೂತರು ದೇವರ ಸಂಕಲ್ಪ ಬೇರೆ ಇರ್ತದೆ. ನಾನು ಹೇಳೋದಿಷ್ಟೇ, ನಮ್ಮದು ಏನೂ ಇಲ್ಲ. ನಡೆಸುವವನು, ನುಡಿಸುವವನು, ಆಡಿಸುವವನು, ಹಾಡಿಸುವವನು ಎಲ್ಲ ಅವನೇ. ಅವನ ದಿವ್ಯ ಸನ್ನಿಧಿಗೆ ಪುರಮಟ್ಟು ನಿಮಗೆಲ್ಲ ಭಗವಂತ ಆಯುರ ಆರೋಗ್ಯ ಭಾಗ್ಯಗಳನ್ನು ಸದಾ ಕರುಣಿಸಲಿ ಅಂತ ಸಂಪ್ರಾರ್ಥಿಸ್ತೇವೆ.